ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿರಿಯೂರು ಬೈ ಎಲೆಕ್ಷನ್ ಘೋಷಣೆ ಮುನ್ನವೇ ಅಟ್ಟಿಕಾ ಬಾಬು ಅಬ್ಬರ ಮಾಡ್ತಾ ಇದ್ದಾರೆ. ಕ್ಷೇತ್ರದಾದ್ಯಂತ ಸಂಚಲನ ಸೃಷ್ಟಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಬೊಮ್ಮನಳ್ಳಿ ಬಾಬು. ಇಂದು ಐಮಂಗಲ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಉದ್ಯಮಿ ಅಟ್ಟಿಕಾ ಗೋಲ್ಡ್ ಬಾಬು. ಅಟ್ಟಿಕಾ ಬಾಬು ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಹರ್ಷೋದ್ಗಾರ, ಹೂಮಾಲೆ ಹಾಕಿ, ಜೈಕಾರ ಹಾಕಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಬಲ ಆಕಾಂಕ್ಷಿ ಅಂದರೆ ಪಕ್ಷದವರಾಗಿರ್ಬೋದು, ಪಕ್ಷದಿಂದ ಟಿಕೆಟ್ ಕೊಟ್ಟಿರ್ಬೋದು, ಪ್ರಬಲ ಆಕಾಂಕ್ಷಿಯಾಗಿ ಹಿರಿಯೂರು ಕ್ಷೇತ್ರಕ್ಕೆ ಸತತ ಹೋರಾಟ ಮಾಡ್ಕೊಂಡು, ಸತತ ಸಂಘಟನೆ ಮಾಡ್ಕೊಂಡು, ಸತತ ಸಮಸ್ತ ಜನಗಳನ್ನ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣಾ ಕಣಕ್ಕೆ ಬಂದಿದ್ದಾರೆ. ಎಲ್ಲ ಈ ಜನ ನೋಡಿದ್ರೆ ಗೊತ್ತಾಗುತ್ತೆ ರೆಸ್ಪಾನ್ಸ್ ಹೆಂಗಿದೆ ಅಂತ. ನೀವು ಜನ ನೋಡಿದ್ರೆ ಗೊತ್ತಾಗುತ್ತೆ. ಇದು ಐಮಂಗಲ ಹೋಬಳಿ, ಹಿರಿಯೂರು ತಾಲೂಕು ಐಮಂಗಲ ಹೋಬಳಿನಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಜನ ಸೇರಿದ್ದಾರೆ, ಸರಿ ಕನಿಷ್ಠ 1,000 ಜನ ಸೇರಿದ್ದಾರೆ. ಆ ಜನ ಸಾಕ್ಷಿನೇ ಅವ್ರಿಗೆ ಬೊಮ್ಮನಳ್ಳಿ ಬಾಬಣ್ಣ ಗೆಲ್ಲಿಯಕ್ಕೆ ಒಂದು ಪ್ರಬಲ ಶಕ್ತಿ ಅನ್ಬೋದು. ಇಡೀ ಹಿರಿಯೂರು ತಾಲೂಕಿನಾಗೆ 2,02,5 ಲಕ್ಷ ಮತದಾರರಿದ್ದಾರೆ. 2,5 ಲಕ್ಷದ ಮತದಾರರ ಶಕ್ತಿ ಅವರು. ಆ ಶಕ್ತಿ ನಮ್ಮೆಲ್ಲರ ಶಕ್ತಿ ಒಗ್ಗೂಡಿಸಿ ಇನ್ನೂ ಪ್ರಬಲ ಶಕ್ತಿಯಾಗಿ ಬೆಳೀತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಜನ ಇದು ಕಳೆದ 10 ವರ್ಷಗಳಿಂದ ಜ್ವಲಂತ ಸಮಸ್ಯೆ ಏನಂತಂದರೆ ಕುಡಿಯೋ ನೀರಿಂದು, ಸ್ವಚ್ಛತೆ, ಆರೋಗ್ಯ ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ರೈತರ ಬಗ್ಗೆ ಆಗಿರ್ಬೋದು, ನೀರಿನ ಬಗ್ಗೆ ಆಗಿರ್ಬೋದು. ನಮ್ಮ ಐಮಂಗಲ ಹೋಬಳಿಯಲ್ಲಿ ಕುಡಿಯೋ ನೀರಿಲ್ಲ. ಈಗಾಗಲೇ ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಒಣಗ್ತಾ ಇದ್ದಾವೆ. ಮತ್ತು ನಮಗೆ ಸ್ಪಂದಿಸೋಂಥ ವ್ಯಕ್ತಿ ಇಲ್ಲ. ಭದ್ರಾ ಚಾನಲ್ ಹೋದರೂ ಕೂಡ ನೀರು ಬಿಡ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ನಮ್ಮ ಅಧಿಕಾರಿ ವರ್ಗಗಳು ಎಲ್ಲಿ ಕೆಲಸ ಮಾಡ್ತಾರೆ ನನಗೆ ಗೊತ್ತಾಯಿಲ್ಲ. ಸೊ ಅದನ್ನು ನೀರಿನ ವ್ಯವಸ್ಥೆ ಮಾಡಿದರೆ ಅಡಿಕೆ ಗಿಡ ಉಳಿಯುತ್ತೆ. ಹಾಗೆಯೇ ಉಪಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಬೆಂಬಲ ಸೂಚಿಸಿ ಅವರ ಆಶಯಗಳಿಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ತಿದ್ದೀನಿ. ಹಾಗೆಯೇ ಕೂಡ ನಾವು ಸುಧಾಕರ್ ಸಾರ್ ಭಾಳ ಚೆನ್ನಾಗಿ ಹೋಬಳಿ, ಐಮಂಗಲ ಹೋಬಳಿಗೆ, ಹಿರಿಯೂರು ತಾಲೂಕಿಗೆ ಭಾಳ ಚೆನ್ನಾಗಿ ಇದು ಮಾಡಿದರು. ಅದೇ ಥರ ಅವರು ಕಾಣದ ಊರಿಗೆ ಹೋಗ್ಬಿಟ್ರು. ನಮಗೆ ತುಂಬ ನೋವಾಗಿದೆ. ಅದೇ ಥರ ನಮ್ಮ ಬೊಮ್ಮನಹಳ್ಳಿ ಬಾಬು ಸಾರು ಈಗ ಆ ಒಂದು ಇದಕ್ಕೆ ಬರಬೇಕು ಅಂತ ಇದ್ದಾರೆ. ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನಮಗೆ ಅವರಿಗೆ ಗೆಲುವಿನ ಒಂದು ಇದು ಸಿಗಬೇಕು ಅಂತ ಕೋರ್ಕೊಳ್ತೀವಿ. ನಮ್ಮ ಕಲ್ಕುಂಟಮ್ಮನ ಕೃಪೆಯಿಂದ ಈ ಊರಿಗೆ ಕಾಲಿಟ್ಟಿದ್ದಾರೆ. ಆದರೆ ಅವರಿಗೆ ತುಂಬ ಹೃದಯದಿಂದ ನಮ್ಮೆಲ್ಲರೂ ಪಂಜಿಸಬೇಕು. ಆದರೆ ಒಂದು ಒಳ್ಳೆ ಅವಕಾಶ